ಎಲ್ರಿಗೂ ನಮಸ್ತೆ. ಶಿವರಾತ್ರಿ ಹಬ್ಬಕ್ಕೆ ಶಿವನಿಗೆ ಪ್ರಿಯವಾದಂತಹ ಈ ಸಾಫ್ಟ್ ಆದ ಉರಿಗಡ್ಲೆ ತೊಂಬಿಟ್ಟನ್ನು ಯಾವ ರೀತಿ ಮಾಡೋದು ನೋಡೋಣ. ಯಾವತ್ತೂ ಕೂಡ ತೊಂಬಿಟ್ಟು ಮಾಡದೇ ಇರೋರು ಕೂಡ ಈ ರೀತಿಯಲ್ಲಿ ಮಾಡ್ತು ಅಂದರೆ ಪರ್ಫೆಕ್ಟ್ ಆದಂತಹ ತೊಂಬಿಟ್ಟನ್ನು ಮಾಡ್ಕೊಬಹುದು. ಬನ್ನಿ ನೋಡೋಣ ಯಾವ ರೀತಿ ಮಾಡೋದು ಅಂತ. ಮೊದಲಿಗೆ ಸ್ಟವ್ ಆನ್ ಮಾಡಿಕೊಂಡು ಒಂದು ಪಾತ್ರೆನ ಇಟ್ಕೊಳ್ಳೋಣ. ಪಾತ್ರೆ ಬಿಸಿ ಆದ ನಂತರ ನಾನು ತೋರಿಸಿರುವಂತಹ ಕಪ್ಪಲ್ಲಿ ಅರ್ಧ ಕಪ್ ಆಗುವಷ್ಟು ಕಡಲೆ ಬೀಜನ ಸೇರಿಸ್ಕೊಂಡು ಚೆನ್ನಾಗಿ ಹುರ್ಕೋಬೇಕು. ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಹುರ್ಕೋಬೇಕು, ಕೈ ಬಿಡದೆ ಹುರ್ಕೋಬೇಕು. ನೋಡಿ, ಈ ರೀತಿ ಹುರ್ಕೊಂಡ್ರೆ ಸಾಕು. ಮೇಲ್ಗಡೆ ಕಲರ್ ಕೂಡ ಚೇಂಜ್ ಆಗಿರುತ್ತೆ, ಹಾಗೆ ಸಿಪ್ಪೆ ಕೂಡ ಬಿಡ್ತಾ ಇರುತ್ತೆ. ಈ ಟೈಮಲ್ಲಿ ಕಡಲೆ ಬೀಜನ ಎತ್ತಿಟ್ಕೊಳ್ಳೋಣ. ಹಾಗೆ ಅದೇ ಪಾತ್ರೆಗೆ 4 ಸ್ಪೂನು ಬಿಳಿ ಎಳ್ಳನ್ನು ಸೇರಿಸ್ಕೊತಾ ಇದ್ದೀನಿ. ನೀವಿಲ್ಲಿ ಕಪ್ಪೆಳ್ಳು ಕೂಡ ಸೇರಿಸ್ಕೊಬೋದು ಅಥವಾ ಎರಡನ್ನೂ ಕೂಡ ಸಮ ಪ್ರಮಾಣದಲ್ಲಿ ಕೂಡ ತಗೋಬೋದು. ನೋಡಿ, ಇದನ್ನು ಕೂಡ ಚೆನ್ನಾಗಿ ಹುರ್ಕೊಳ್ಳೋಣ, ಕೈ ಬಿಡದೆ ಹುರ್ಕೋಬೇಕು. ಇಲ್ಲಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೊಂಡು ಎತ್ತಿಟ್ಕೊಳ್ಳೋಣ. ಅದೇನು ಜಾಸ್ತಿ ಟೈಮ್ ಹಿಡಿಯೋದಿಲ್ಲ. ನಂತರ 2 ಸ್ಪೂನ್ ಗಸಗಸೆ ಕೂಡ ಸೇರಿಸ್ಕೊಂಡು 30 ಸೆಕೆಂಡ್ ಹುರ್ಕೊಳ್ಳೋಣ. ಇದು ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ, ಹಾಗೆ ಸ್ವಲ್ಪ ಘಮ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆ ಟೈಮಲ್ಲಿ ನಾವು ಇದನ್ನು ಕೂಡ ಸ್ಟವ್ ಆಫ್ ಮಾಡಿಕೊಂಡು ಎತ್ತಿಟ್ಕೊಳ್ಳೋಣ. ನಂತರ ಒಂದು ಚಿಕ್ಕ ಪಾತ್ರೆನ ಇಟ್ಕೊಂಡು ಅದೇ ಕಪ್ ಅಳತೆಯಲ್ಲಿ 1 ಕಪ್ ಬೆಲ್ಲನ ಸೇರಿಸ್ಕೊತಾ ಇದ್ದೀನಿ. ಕಟ್ ಮಾಡಿ ಸೇರಿಸ್ಕೊತಾ ಇದ್ದೀನಿ. ನಂತರ ಇದಕ್ಕೆ ಒಂದು ಅರ್ಧ ಲೋಟದಷ್ಟು ನೀರನ್ನು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳೋಣ. ಬೆಲ್ಲ ಎಲ್ಲ ಕರಗಿ 1-2 ಕುದಿ ಬರೋವರೆಗೂ ಕುದಿಸ್ಕೊಂಡ್ರೆ ಸಾಕು. ಪಾಕ ಏನು ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ನೋಡಿ, ಇದಾಗಿದೆ, 1-2 ಕುದಿ ಬಂತು. ಅದಾದ ನಂತರ ಸ್ಟವ್ ಆಫ್ ಮಾಡಿಕೊಂಡು ಎತ್ತಿಟ್ಕೊತಾ ಇದ್ದೀನಿ. ನಂತರ ಕಡಲೆ ಬೀಜನ ಹುರ್ಕೊಂಡಿದ್ವಲ್ಲ, ಅದನ್ನು ಕೂಡ ಸಿಪ್ಪೆ ಮತ್ತೆ ಕಡಲೆ ಬೀಜನ ಬೇರ್ಪಡಿಸ್ಕೊಂಡು ಎತ್ತಿಟ್ಕೊಳ್ಳೋಣ. ಈ ರೀತಿ ಕಡಲೆ ಬೀಜ ಮತ್ತೆ ಸಿಪ್ಪೆನ ಬೇರ್ಪಡಿಸ್ಕೊಳ್ಳೋದ್ರಿಂದ ಬೇಗನೆ ಬೇರ್ಪಡಿಸ್ಕೋಬಹುದು. ನಂತರ ಒಂದು ಮಿಕ್ಸಿ ಜಾರ್ ತಗೊಂಡು ಅದೇ ಕಪ್ ಅಳತೆಯಲ್ಲಿ 1 ಕಪ್ ಆಗೋಷ್ಟು ಹುರಿಗಡಲೆನ ಸೇರಿಸ್ಕೊತಾ ಇದ್ದೀನಿ. ಜೊತೆಗೆ ಕಡಲೆ ಬೀಜನ ಸಿಪ್ಪೆ ಬಿಡಿಸಿ ಎತ್ತಿಟ್ಕೊಂಡಿದ್ವಲ್ಲ, ಅದನ್ನು ಕೂಡ 1-2 ಸ್ಪೂನ್ ಆಗೋಷ್ಟು ಎತ್ತಿಟ್ಕೊಂಡು ಇನ್ನು ಮಿಕ್ಕಿದನ್ನೆಲ್ಲ ಸೇರಿಸ್ಕೊಳ್ಳೋಣ. ಹಾಗೆ ಗಸಗಸೆನ ಎಲ್ಲನೂ ಕೂಡ ಸೇರಿಸ್ಕೊಳ್ಳೋಣ. ಹಾಗೆ ಎಳ್ಳನ್ನು 1 ಸ್ಪೂನ್ ಎತ್ತಿಟ್ಕೊಂಡು ಇನ್ನು ಮಿಕ್ಕಿದ್ದನ್ನೆಲ್ಲ ಸೇರಿಸ್ಕೊಂಡಿದ್ದೀನಿ. ನೋಡಿ, 1 ಸ್ಪೂನ್ ಎತ್ತಿಟ್ಕೊಂಡಿದ್ದೀನಿ. ಜೊತೆಗೆ 3 ಏಲಕ್ಕಿನ ಸೇರಿಸ್ಕೊಂಡು ಮಿಕ್ಸಿ ಮಾಡ್ಕೊಳ್ಳಿ. ತರ್ತರಿಯಾಗಿ ಮಿಕ್ಸಿ ಮಾಡ್ಕೊಳ್ಳಿ. ಅಥವಾ ನೀವೇನಾದರೂ ಏಲಕ್ಕಿ ಪುಡಿ ಸೇರಿಸ್ಕೊತೀವಿ ಅಂದರೆ ಸ್ಕಿಪ್ ಮಾಡಿ ಲಾಸ್ಟಲ್ಲಿ ಏಲಕ್ಕಿ ಪುಡಿನ ಸೇರಿಸ್ಕೊಳ್ಳಿ. ನೋಡಿ, ಒಂದು ಪಾತ್ರೆ ತಗೊಂಡು ಮಿಕ್ಸಿ ಮಾಡಿರೋದು, ಹಾಗೆ ಕಡಲೆ ಬೀಜ, ಎತ್ತಿಟ್ಕೊಂಡಿರುವಂತಹ ಎಳ್ಳು, ಹಾಗೆ ಅದೇ ಕಪ್ ಅಳತೆಯಲ್ಲಿ 3/4 ಕಪ್ ಆಗುವಷ್ಟು ಒಣ ಕೊಬ್ಬರಿನ ಸೇರಿಸ್ಕೊಂಡು 1 ಸ್ಪೂನ್ ಸಹಾಯದಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ ನಂತರ ಸ್ವಲ್ಪನೇ ಬೆಲ್ಲದ ನೀರನ್ನ ಸೇರಿಸ್ಕೊಂತ ಚೆನ್ನಾಗಿ ಕಲಿಸ್ಕೊಳ್ಳಿ. ಬೆಲ್ಲದಿಂದ ಯಾವುದೇ ಪದಾರ್ಥನ ನೀವು ಮಾಡಿದ್ರೂ ಕೂಡ ಬೆಲ್ಲನ ಕರಗಿಸ್ಕೊಂಡು ಶೋಧಿಸ್ಕೊಂಡು ಹಾಕೊಂಡ್ರೆ ಚಂದ. ಯಾಕಂದ್ರೆ ತುಂಬಾನೇ ಗಲೀಜು ಅಂಶ ಬರುತ್ತೆ. ಸ್ವಲ್ಪನೇ ಈ ರೀತಿ ಬೆಲ್ಲದ ನೀರನ್ನ ಸೇರಿಸ್ಕೊಂತ ನೋಡಿ, ಈ ಕನ್ಸಿಸ್ಟೆನ್ಸಿಗೆ ಬರೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಯಾಕಂದ್ರೆ ಒಂದೇ ಸರಿ ಬೆಲ್ಲದ ನೀರನ್ನ ಸೇರಿಸ್ಕೊಂಡ್ರೆ ತೆಳುವಾಗೋ ಅಂತಹ ಚಾನ್ಸಸ್ ಇರುತ್ತೆ. ಆಗ ತೊಂಬಿಟ್ಟು ಮಾಡ್ಕೊಳ್ಳೋಕೆ ಒಳ್ಳೆ ಕನ್ಸಿಸ್ಟೆನ್ಸಿಯಲ್ಲಿ ಇದೆ. ಈಗ ನಾವು ಸ್ವಲ್ಪನೇ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಸೈಜಲ್ಲಿ ನೀವು ಉಂಡೆಗಳನ್ನ ಕಟ್ಕೋಬೋದು. ನಾವಿಲ್ಲಿ ನೋಡಿ, ಈ ಸೈಜಲ್ಲಿ ನಾನು ತೊಂಬಿಟ್ಟನ್ನು ಮಾಡ್ಕೊತಾ ಇದ್ದೀನಿ. ನೋಡಿ, ಎಲ್ಲ ಉಂಡೆಗಳನ್ನು ಕಟ್ಕೊಂಡಾಗಿದೆ. ನೋಡಿ, ಊರ ಕಡೆ ಮಾಡ್ತಾರಲ್ಲ ತೊಂಬಿಟ್ಟು ಆರತಿ ಅಂತ, ಆ ರೀತಿ ಕೂಡ ಈ ತೊಂಬಿಟ್ಟಲ್ಲಿ ಮಾಡ್ಕೋಬೋದು. ನಾನು ಚಿಕ್ಕ ಸೈಜಲ್ಲಿ ಮಾಡಿ ತೋರಿಸಿದ್ದೀನಿ. ನಿಮ್ಗೆ ಯಾವ ರೀತಿ ಬೇಕೋ ಆ ಸೈಜ್ ಹಾಗೆ ಆ ಶೇಪಲ್ಲಿ ಮಾಡ್ಕೋಬೋದು. ತುಂಬಾ ರುಚಿಯಾಗಿ ಬರುತ್ತೆ. ಒಂದ್ಸರಿನಾದರೂ ನೀವು ಈ ಶಿವರಾತ್ರಿ ಹಬ್ಬಕ್ಕೆ ಶಿವನಿಗೆ ಪ್ರಿಯವಾದಂತಹ ಈ ಉರಿಗಡ್ಲೆ ತೊಂಬಿಟ್ಟನ್ನು ಮಾಡ್ತೀರಾ ಅಲ್ವಾ? ಹಾಗೆ ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಯಿತು, ಹಾಗೆ ಯೂಸ್ಫುಲ್ ಆಯಿತು ಅಂತ ಅನಿಸಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹೀಗೆ ಸಪೋರ್ಟ್ ಮಾಡ್ತೀರಿ.